ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ ಬೆಳಗಿನ ಜಾವದಲ್ಲಿ ಆತನ ಸಾನ್ನಿಧ್ಯದಲ್ಲಿ ಸೇರಿ ಬರೋದಕ್ಕೆ ಕರ್ತನ ಕೊಟ್ಟಂತ ಕೃಪೆಗಾಗಿ ಕರ್ತನಿಗೆ ಸ್ತೋತ್ರ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಕರ್ತನ ಸನ್ನಿಧಾನ ನಿನ್ನೆ ದಿವಸ ನಾವು ಒಂದು ವಿಚಾರವನ್ನ ಧ್ಯಾನ ಮಾಡಿದ್ವಿ. ಏನು ವಿಚಾರವನ್ನ ಧ್ಯಾನ ಮಾಡಿದ್ವಿ? ಯಾರ ಲಾಭ ಅನ್ನೋ ವಿಚಾರವಾಗಿ ನಾನು ಟೀಚ್ ಮಾಡ್ತಿರೋದು ಯಾವುದೇ ಸ್ಟ್ಯಾಂಡರ್ಡ್ ಆಗಿರುವಂತ ಸೈಂಟಿಫಿಕ್ ಆಗಿ ಏನು ಹೇಳ್ತಾ ಇಲ್ಲ. ಬಹಳ ನಾರ್ಮಲ್ ಆಗಿ ನಮ್ಮ ದಿನನಿತ್ಯದ ಜೀವಿತಕ್ಕೆ ಬೇಕಾಗಿರುವಂತ ನಾವು ಯಾವ ರೀತಿಯಲ್ಲಿ ಜೀವಿಸ್ಬೇಕು ಅನ್ನೋದನ್ನ ಕಲಿಸಿಕೊಡುವಂತ ಒಂದು ಬಹಳ ಸಿಂಪಲ್ ಆಗಿರೋ ವಾಕ್ಯ. ನನಗೇನನ್ಸಿದ್ರೆ ನಾನೇ ಹೆಚ್ಚಾಗಿ ಏನಾದ್ರು ದೊಡ್ಡ ದೊಡ್ಡ ವರ್ಡ್ಸ್ ಆಲ್ಫಾ ಬೀಟಾ ಲ್ಯಾಂಡಾ ಅಂತ ಅನ್ಕೊಂಡು ಏನಾದ್ರು ಕಲ್ಸ್ಕೊಳ್ತೀನಿ ಅಂತ ಅನ್ಕೊಂಡು ನನ್ಗೆ ಡೌಟ್ ಆಗ್ತಿದೆ, ನೆನಪದಕ್ಕೆ ಕಷ್ಟ ಆಗ್ತಿರೋದು ಮುಂದೆ. ಆದ್ರೆ ನಿನ್ನೆ ದಿವಸ ನಾವು ಕಲ್ತಿರೋದೇನಂದ್ರೆ ನಮಗೆ ಸಿಕ್ಕಿದಂತ ನಮ್ಮ ಮುಂದೆ ಬರುವಂತ ವ್ಯಕ್ತಿಗಳನ್ನು ನಾವು ಯಾವ ರೀತಿಯಲ್ಲಿ ನೋಡಬೇಕು, ಮತ್ತೆ ಅದೇ ರೀತಿಯಲ್ಲಿ ನಮ್ಮ ಮುಂದೆ ಅಂತ ವ್ಯಕ್ತಿಗಳಿರುವಾಗ ಲಾಭಾನಂತ ವ್ಯಕ್ತಿಗಳು. ಲಾಭನ ಎಂತ ವ್ಯಕ್ತಿ ಆಗಿದ್ದಾನೆ? ಈಸ್ ಅ ಬಿಸ್ನೆಸ್ ಮ್ಯಾನ್ ಅಂತ ಹೇಳ್ಬೋದು. ಅವನೊಬ್ಬ ವ್ಯಾಪಾರಸ್ಥ. ಅವನು ವ್ಯಾಪಾರಸ್ಥ. ಕೇವಲ ವ್ಯಾಪಾರ ಮಾಡುವಾಗ ವ್ಯಾಪಾರಸ್ಥನಾಗಿರೋದಿಲ್ಲ, ಸಂಬಂಧಗಳ ಮಧ್ಯದಲ್ಲಿ ಕೂಡ ಅವನೇನಾಗಿದ್ದಾನೆ? ಅವನು ಈಸ್ ಅ ಬಿಸ್ನೆಸ್ ಮ್ಯಾನ್. ಯಾಕಂದ್ರೆ ಬಿಸ್ನೆಸ್ ಮ್ಯಾನ್ ಒಬ್ಬ ಏನನ್ನ ಆಲೋಚನೆ ಮಾಡ್ತಾನೆ ಅಂತಂದ್ರೆ ಲಾಭವನ್ನ ಆಲೋಚನೆ ಮಾಡ್ತಾನೆ. ಲಾಭ ಇದ್ರೆ ಮಾತ್ರ ಕೈ ಹಾಕ್ತಾನೆ, ಲಾಭ ಇದ್ರೆ ಮಾತ್ರ ಮುಂದೆ ಹೋಗ್ತಾನೆ. ಇಲ್ಲ ಅಂತಂದ್ರೆ ತನ್ನಿಂದ ಏನು ಹೆಲ್ಪ್ ಅಥವಾ ತನ್ನಿಂದ ಏನು ಬೇರೆಯವ್ರ ಜೊತೆ ನಾನು ನಿಂತು ಏನಾದ್ರು ಮಾಡ್ಬೇಕು, ಸಹಾಯ ಮಾಡ್ಬೇಕು ಅನ್ನೋದನ್ನ ಈ ಬಿಸ್ನೆಸ್ ಮ್ಯಾನ್ ಆಲೋಚನೆ ಮಾಡೋದಿಲ್ಲ. ಅವನು ಏನೇ ಇನ್ವೆಸ್ಟ್ ಮಾಡಿದ್ರು ನನಗೆ ಇದರಲ್ಲಿ ಎಷ್ಟು ಪರ್ಸೆಂಟೇಜ್ ಸಿಗುತ್ತೆ ಅನ್ನೋದನ್ನ ಆಲೋಚನೆ ಮಾಡೋನು ಯಾರಾಗಿದ್ದಾನೆ? ಲಾಭನಾಗಿದ್ದಾನೆ. ಲಾಭನ ಮಾತ್ರ ಆ ರೀತಿ ಇರೋದ. ನಮ್ಮ ಮಧ್ಯದಲ್ಲಿ ಯಾರು ಇಲ್ವೋ ಆ ತರದ್ದು ಪರ್ಸೆಂಟೇಜ್ ನಿರೀಕ್ಷೆ ಮಾಡೋರು. ನಾನು ಪರ್ಸೆಂಟೇಜ್ ನಿರೀಕ್ಷೆ ಮಾಡೋರು ಅಂತಂದ್ರೆ, ಈಗ ಒಂದು ಜಾಗ ಇರುತ್ತೆ, ಆ ಜಾಗವನ್ನ ತೋರಿಸಿಕೊಟ್ಟವರು ಆವಾಗ ಅದು ಜಾಗ ಸೇಲ್ ಆಗುತ್ತೆ. ಸೇಲ್ ಆದಾಗ ಇಷ್ಟು ಪರ್ಸೆಂಟೇಜ್ ಸಿಗುತ್ತೆ. ಅದ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ನ್ಯಾಯವಾಗಿ ಪರ್ಸೆಂಟೇಜ್ ತಗೋದ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಆದ್ರೆ ಯಾವ ಪರ್ಸೆಂಟೇಜ್ ನಾನು ಮಾತಾಡ್ತಾ ಇಲ್ಲ ಅಂತಂದ್ರೆ, ಈ ವ್ಯಕ್ತಿ ಹತ್ರ ಜೊತೆ ಇದ್ರೆ ನನಗೆ ಲಾಭ ಇದ್ರೆ ಮಾತ್ರ ನಾನಿರೋದು. ಈ ವ್ಯಕ್ತಿಯಲ್ಲಿ ಏನು ಇಲ್ಲ, ಜೇಬಲ್ಲಿ ಏನು ಜನ ಅಂತ ಇಲ್ಲ ಅಂತಂದ್ರೆ ನಾನು ನಿಮ್ಮ ಜೊತೆ ಇರೋದಿಲ್ಲ. ಅಂತ ವ್ಯಕ್ತಿಗಳ ಬಗ್ಗೆ ನಾನು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. ಅಂತ ವ್ಯಕ್ತಿಗಳ ವಿಚಾರವಾಗಿ ನಾವು ಎಚ್ಚರಿಕೆಯಾಗಿಲ್ಲ ಅಂದಿದ್ರೆ ನಮ್ಮ ಜೇಬಲ್ಲಿ ಜನ ಅನ್ನೋದಾಗ ಮಾತ್ರ ಅವ್ರು ನಮ್ಮ ಜೊತೆ ಇರ್ತಾರೆ. ನಮ್ಮ ಜೇಬಲ್ಲಿ ಜನ ಅನ್ನೋದು ಖಾಲಿ ಆದ್ರೆ ಅವ್ರು ನಮ್ಮ ಜೊತೆ ಇರೋದಿಲ್ಲ. ಕಷ್ಟದಲ್ಲಿ ಕೈ ಕೊಡುವ ವ್ಯಕ್ತಿಗಳವರಾಗಿರ್ತಾರೆ. ಕಷ್ಟದ ಮಧ್ಯದಲ್ಲಿ ನಮ್ಮನ್ನು ಬಿಟ್ಟು ಬಿಡುವವರಾಗಿದ್ದಾರೆ. ನಡು ನೀರಿನಲ್ಲಿ ಕೈ ಬಿಟ್ಟು ಹೋಗುವರು. ಯಾಕೆಂತಂದ್ರೆ ಅವ್ರಿಗೇನಂತಂದ್ರೆ ಲಾಭ ಮಾತ್ರ ಬೇಕು. ನಷ್ಟದ ಸಮಯದಲ್ಲಿ ಕೂಡ ವ್ಯಕ್ತಿ ಜೊತೆ ನಾವು ಇರಬೇಕು, ಸಹಾಯ ಮಾಡಬೇಕು, ನಾನು ಸಂಬಂಧವನ್ನ ನಿಭಾಯಿಸಬೇಕು. ಸಂಬಂಧ ಎಂದು ನೋಡುವಾಗ ತಂದೆ ತಾಯಿ ಮತ್ತು ಮಕ್ಕಳ ಸಂಬಂಧ ಆಗಿರ್ಬೋದು. ತಂದೆ ತಾಯಿ ಮಕ್ಕಳಿಂದ ಲಾಭವನ್ನು ಮಾತ್ರ ನಿರೀಕ್ಷೆ ಮಾಡ್ತಾರ? ಹಣ ಇದ್ದಾಗ ಮಾತ್ರ ತಂದೆ ತಾಯಿ ಮಕ್ಕಳನ್ನ ಪ್ರೀತಿಸೋದು ಮಾಡ್ತಾರೆ? ಇದ್ದಾರೆ, ಈ ಲೋಕದಲ್ಲಿ ಇದ್ದಾರೆ. ನೀವು ಒಳ್ಳೆ ತಂದೆ ತಾಯಿಗಳಾಗಿರ್ಬೋದು, ಆದ್ರೆ ಆ ರೀತಿಯ ತಂದೆ ತಾಯಿಗಳಿದ್ದಾರೆ. ಹಣ ಮಾಡಿದ್ರೆ ಮಗ ಅಥವಾ ಸೊಸೆ ಅಥವಾ ಯಾರು ಮಗಳು ಅಥವಾ ಅಳಿಯ ಸ್ವಲ್ಪ ಏನೋ ತಂದು ಕೊಟ್ರೆ ಮಾತ್ರ ರೆಸ್ಪೆಕ್ಟ್, ಇಲ್ಲಾಂದ್ರೆ ಮನೆ ಬಿಟ್ಟು ಹೋಗಿ ಅನ್ನೋ ರೀತಿಯಲ್ಲಿ ಹೇಳುವಂತಹ ತಂದೆ ತಾಯಿಗಳಿದ್ದಾರೆ. ಮಕ್ಕಳಿದಾರ? ಮಕ್ಕಳು ಆಸ್ತಿ ಅಂತಸ್ತೇನೆ ಕೊಡ್ತೀಯಾ, ಹಣ ಕೊಡ್ತೀಯಾ ಅಂತಂದ್ರೆ ಮಾತ್ರ ಪ್ರೀತಿ, ಇಲ್ಲ ಅಂತಂದ್ರೆ ಪ್ರೀತಿ. ಒಡ ಹುಟ್ಟಿದವರಿದ್ದಾರ? ಒಡ ಹುಟ್ಟಿದವರು ಕೂಡ ಇದ್ದಾರೆ. ಸ್ನೇಹಿತರಿದ್ದಾರ? ಎಲ್ಲ ರಿಲೇಶನ್ಶಿಪ್ ಕೂಡ ಈ ವ್ಯಕ್ತಿಗಳಿದ್ದಾರೆ. ಈ ವ್ಯಕ್ತಿಗಳು ನಮ್ಮ ಮಧ್ಯದಲ್ಲಿರುವಾಗ ನಾವು ಬಹಳ ಎಚ್ಚರಿಕೆಯಿಂದ ಆ ಸಂಬಂಧಗಳನ್ನು ನಿಭಾಯಿಸಬೇಕು. ಅದಕ್ಕೋಸ್ಕರ ದೇವರ ಸಹಾಯ ನಮಗೆ ಬೇಕಾಗಿದೆ. ಹಲ್ಲೆಲೂಯಾ. ಬಿಡಿ, ಲೋಕದ ಸಂಬಂಧಗಳಲ್ಲಿ ಈ ರೀತಿಯ ವ್ಯಕ್ತಿಗಳಿದ್ದಾರೆ. ಆದ್ರೆ ವಿಶ್ವಾಸಿಗಳ ಮಧ್ಯದಲ್ಲಿದ್ದಾರೆ. ನಮ್ಮ ಹತ್ರ ಒಂಚೂರು ಹಣ ಇದೆ, ಒಂಚೂರು ಚಿನ್ನ ಬೆಳ್ಳಿ ಇದೆ ಅಂತ ನಮ್ಮ ಸುತ್ತಲೂ ಸುತ್ತಾಡ್ತಾ ಇರ್ತಾರೆ ಅವರು.
ಯಾಕಂದ್ರೆ ಅವ್ರು ಯಾವ ಸ್ಟ್ರಾಟಜಿ ಹಾಕಿರ್ತಿದ್ರೆ ನಮ್ಗೆ ಗೊತ್ತಿರೋದಿಲ್ಲ. ನಾವೇನಂದ್ರೆ ಚೆನ್ನಾಗಿ ಮಾತಾಡ್ತಾ ಇದಾರಲ್ಲ, ಪ್ರೀತಿಯಿಂದ ಮಾತಾಡ್ತಾ ಇದಾರಲ್ಲ ಅಂತ ಅನ್ಕೊಂಡು ಮಾತಾಡ್ತಾ ಇರ್ತೀವಿ. ಆದ್ರೆ ಇದೇ ಪ್ರೀತಿ ಆ ಚಿನ್ನ ಬೆಳ್ಳಿ ಬಂಗಾರ ಇರುವಂತ ಹಣ ಇಲ್ದಿರೋ ಸಮಯದಲ್ಲಿ ಇರಲಿಲ್ಲ. ನಾವು ಆರಂಭದಲ್ಲಿ ಚರ್ಚೆಗೆ ಬಂದ್ವಿ ನೋಡಿ, ಕಷ್ಟ ಅಂತ ಅನ್ಕೊಂಡು ಬಂದ್ವಿ ನೋಡಿ, ವೇದನೆ ಅಂತ ಅನ್ಕೊಂಡು ಬಂದ್ವಿ ನೋಡಿ. ಅವ್ರು ಯಾರು ಬಂದು ನಮ್ಮ ಹತ್ರ ಮಾತಾಡಿಲ್ಲ, ಯಾರು ಬಂದು, ಯಾಕಂದ್ರೆ ಕಣ್ಣೀರು ಜೊತೆ ದುಃಖ ಇರೋರ ಜೊತೆ ಯಾರು ಕೂಡ ಇರೋದಕ್ಕೆ ಬಯಸಿಲ್ಲ. ಯಾಕಂದ್ರೆ ಅವ್ರ ಜೊತೆ ಅಳಬೇಕಲ್ಲ ಅಂತ. ಆದ್ರೆ ಸಂತೋಷ ಇರೋರ ಜೊತೆ, ಚಿನ್ನ ಇರೋರ ಜೊತೆ, ಹಣ ಇರೋ ಜೊತೆ ಇರ್ತಾರೆ. ಯಾಕೆಂದ್ರೆ ನನ್ಗೊಂದು ಸ್ವಲ್ಪ ಏನೋ ಸಿಗ್ಬೋದು. ಅದಕ್ಕೋಸ್ಕರವೇ ಇಂಥ ವ್ಯಕ್ತಿಗಳು ನಿಮ್ಮ ಸುತ್ತಲಿರುವುದಾದ್ರೆ ನೀವು ಬಹಳ ಎಚ್ಚರಿಕೆಯಿಂದ ಇರಬೇಕು. ಅವರನ್ನ ನಂಬಿ ಯಾವುದಕ್ಕೂ ಕೂಡ ಕೈ ಹಾಕಿದ್ರು ಕೂಡ ನಮಗೆ ಸೋಲು ಖಚಿತವಾದ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೋಸ್ಕರ ಅಂತವರಿಂದ ದೂರ ಇದ್ರೇನೆ ಒಳ್ಳೇದು. ಅಥವಾ ಅವ್ರಿಗೇನು ಮನವರಿಕೆ ಮಾಡಬೇಕು ಅಂತಂದ್ರೆ, ಅವ್ರಿಗೇನು ಮನವರಿಕೆ ಮಾಡಬೇಕು ಅಂತಂದ್ರೆ, ನನಗೆ ಸಿಕ್ಕಿರೋ ಒಂದು ಆಶೀರ್ವಾದ ನನಗೆ ಬಿಟ್ಟಿಯಾಗಿ ಸಿಕ್ಕಿರೋದಲ್ಲ, ನನ್ನ ಈ ಒಂದು ಆಶೀರ್ವಾದದಿಂದ ಅನೇಕ ಶ್ರಮಗಳಿವೆ. ಅದನ್ನ ನಾನು ದೇವರ ಅನುಗುಣವಾಗಿ, ದೇವರು ಯಾವ ರೀತಿ ನೋಡ್ರಿ ಎಲ್ಲವನ್ನ ಕೊಟ್ಟು ಬಿಡ್ತಾರೆ. ಮಕ್ಕಳು ಕೇಳ್ತವೆ, ನನಗೆ ಬೈಕ್ ಬೇಕು ಅಂದ್ರೆ 6ನೇ ವಯಸ್ಸಿನಲ್ಲಿ ಅಥವಾ 6ನೇ ಕ್ಲಾಸಲ್ಲಿ ಕೇಳಿದ್ರೆ ಕೊಡ್ತೀವ? ಕೊಡೋದಿಲ್ಲ. ಯಾಕೆಂದ್ರೆ ಕೈಕಾಲು ಮುಡ್ಕೊಂಡು ಮನೆಯಲ್ಲಿ ಕೂರ್ತಾರೆ. ಇಲ್ಲ ಅಡ್ಮಿಟ್ ನೋಡಿಗೆ ಸಂಜೀವಿನಿ ಇದ್ಕೊಂಡು ನಾವು ಹೋಗ್ಬೇಕು, ಟಿಫಿನ್ ಇಟ್ಕೊಂಡು ಹೋಗ್ಬೇಕು. ಯಾಕಂದ್ರೆ ಕೈಕಾಲು ಮುರಿದ ಅಲ್ಲದ ಅಡ್ಮಿಟ್ ಆದ್ರೆ ಈಸಿ ಆಗಿರೋ ಹಾಸ್ಪಿಟಲ್ ಅದೇ ನಮ್ಗೆ ಪರ್ಮನೆಂಟ್ ಆಗಿರುವಂಥದ್ದು, ಇಲ್ಲಾಂದ್ರೆ ಗೌರ್ಮೆಂಟ್ ಹಾಸ್ಪಿಟಲ್. ಹಂಗಾಗಬಾರ್ದು ಅನ್ಕೊಂಡು ಏನ್ ಮಾಡ್ತೀವಿ, ಸಮಯಕ್ಕೆ ತಕ್ಕ ಹಾಗೆ ಅವನನ್ನ ನೋಡ್ತೀವಿ, ಅಬ್ಸರ್ವ್ ಮಾಡ್ತೀವಿ. ಏನೋ ಡ್ರೈವ್ ಮಾಡ್ತಾನ ಇಲ್ವೋ, ಅಥವಾ ಏನಾದ್ರು ಬಿದ್ದೆ ಕೈ ಮುಡ್ಕೋತಾನೋ, ಕಾಲ್ ಮುಡ್ಕೋತಾನೋ, ಅಥವಾ ಇವನಿಗೆ ಒಂದು ಪ್ರಬುದ್ಧತೆ ಬಂದಿದೆಯಾ, ಅವನಿಗೆ ಜ್ಞಾನ ಬಂದಿದೆಯಾ. ಯಾಕಂದ್ರೆ ತಂದೆಯರಿಗೆ ತಾಯಿಯರಿಗೆ ಒಂದು ಆ ಒಂದು ಇಂಟೆಲಿಜೆನ್ಸ್ ಕರ್ತರ ಆಗಲೇ ಕೊಟ್ಟಿದ್ದಾನೆ. ಅದು ಪರಲೋಕದ ತಂದೆಯ ಒಂದು ಸ್ವಲ್ಪ ಡ್ರಾಪ್ ಆಗಿರುವಂತ ಒಂದು ಜ್ಞಾನ ಎನ್ನುವಂತ, ಆ ಡ್ರಾಪ್ ಆಗಿರುವಂತ ಜ್ಞಾನವನ್ನು ನಾವು ಉಪಯೋಗಿಸ. ಅದೇ ರೀತಿಯಲ್ಲಿ ಕರ್ತನ ಆಶೀರ್ವಾದ ಮಾಡುವಾಗ ಅದನ್ನು ಸಮಯಕ್ಕೆ ತಕ್ಕ ಸಮಯಕ್ಕೆ ಆಶೀರ್ವಾದ ಮಾಡುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ನೋಡಿ, ನಿನ್ನ ದಿವಸದ ನಾವು ಮುಗಿಸುವಾಗ ಕೊನೆಯಲ್ಲಿ ಒಂದು ಮಾತನ್ನು ಹೇಳಿದೆ. ಯೆಹೋಶುವನ ಕಾಲದಲ್ಲಿ ಒಬ್ರು ಒಂದು ಪಂಗಡ, ಒಂದು ಗುಂಪು ಅವರ ಬಳಿ ಬರುತ್ತೆ. ಏನಂತ ಬರುತ್ತೆ, ಈ ಯೆಹೋಶುವನು ಮತ್ತು ಇಸ್ರೇಲರು ಬಂದ್ರು, ಎಲ್ಲ ಕಡೆ ಯುದ್ಧ ಮಾಡ್ತಾ ಇದ್ದಾರೆ, ಸ್ಥಳಗಳನ್ನು ಆಕ್ರಮಿಸಿಕೊಳ್ತಾ ಇದ್ದಾರೆ. ಎಲ್ಲ ಅಲ್ಲಿರುವಂತ ಸುತ್ತಮುತ್ತಲ ಜನರಿಗೆ, ನಿಮಗೆ ಎರಿಕೋ ಕೋಟೆಯಲ್ಲಿ ರಹಾವಳಿ ಹೇಳ್ತಾಳೆ, ನಿಮ್ಮ ದೇವರು ಸರ್ವಶಕ್ತನಾದ ದೇವರು, ಕೆಂಪು ಸಮುದ್ರವನ್ನು ಇಬ್ಬಾಗ ಮಾಡಿದ ದೇವರು, ನಿಮ್ಮ ದೇವರು ಈ ಲೋಕದಲ್ಲಿರುವಂತ ಎಲ್ಲಾ ದೇವರುಗಳಿಂದ ಶಕ್ತಿವಂತನಂದು ಯಾರು ಹೇಳ್ತಾಳೆ? ರಹಾವಳಿ ಹೇಳ್ತಾಳೆ. ಆ ಕೋಟೆಯಲ್ಲಿರುವಂತ ರಹಾವಳಿಗೆ ಆ ವಿಚಾರ ಗೊತ್ತಿದೆ. ಹಾಗಾದ್ರೆ ಯೋಚನೆ ಮಾಡ್ರಿ, ಅಲ್ಲಿರುವಂತ ರಾಜರುಗಳಿಗೆ, ಅಲ್ಲಿರುವಂತ ಸೈನ್ಯಾಧಿಕಾರಿಗಳಿಗೆ, ಬೇರೆ ಬೇರೆ ದೇಶಗಳಿಗೆ ಎಷ್ಟು ವಿಚಾರಗಳು ಗೊತ್ತಿರಬಹುದು. ಗೊತ್ತಿರೋದ್ರಿಂದ ಅವ್ರೇನ್ ಮಾಡ್ತಾರೆ, ಇವ್ರು ನಮ್ಮ ಮೇಲೆ ಬಂದು ಬಿದ್ದು ನಮ್ಮನ್ನ ನಾಶ ಮಾಡ್ಬಿಡ್ತಾರೆ ಅಂತ ಅನ್ಕೊಂಡು ಈ ಗಿಬ್ಯೋದೇವ್ರು ಏನ್ ಮಾಡ್ತಾರೆ, ಸ್ವಲ್ಪ ರೊಟ್ಟಿಯನ್ನ, ದ್ರಾಕ್ಷಿಯನ್ನ, ಅಂಜೂರದ ಉಂಡೆಗಳನ್ನ ತೆಗೆದುಕೊಂಡು ಬಂದು ಯಾರ ಮುಂದೆ ಬರ್ತಾರೆ? ಯೆಹೋಶುವನ ಮುಂದೆ ಬರ್ತಾರೆ. ಯೆಹೋಶುವನ ಮುಂದೆ ಬಂದು ಏನ್ ಹೇಳ್ತಾರೆ, ನಾವು ನಿಮ್ಮವರೇ, ನಿಮ್ಮ ಜೊತೆ ಇರುವವರೇ, ನಾವು ನಿಮಗೋಸ್ಕರ ಯಜಮಾನ್ರೇ ಅನ್ನೋ ರೀತಿಯಲ್ಲಿ ಯೆಹೋಶುವನನ್ನ ಅವರು ಮೆಚ್ಚಿಸ್ತಾರೆ. ತದನಂತರ ನಮ್ಗೆ ಏನಾದ್ರೂ ಒಂದು ಬದಿಯಲ್ಲಿ, ಒಂದು ಸೈಡ್ ಅಲ್ಲಿ ಇರೋದಕ್ಕೆ ಜಾಗವನ್ನು ಕೊಡಬೇಕು ಅಂತ ಅನ್ಕೊಂಡು ಕೇಳಿದಾಗ ಯೆಹೋಶುವ ಏನ್ ಮಾಡ್ತಾನೆ, ನೀವು ಯಾವ್ದಾದ್ರು ಒಂದು ಕೆಲಸಗಳನ್ನ ಮಾಡ್ಕೊಂಡು ಹೋಗಿ ಅಂತ ಅನ್ಕೊಂಡು ಹೇಳ್ತಾನೆ. ಆದ್ರೆ ಅಲ್ಲಿ ಯಾವ ವಿಚಾರವನ್ನು ಅವ್ರು ಮರೆ ಮಾಡಿದ್ರು, ನಾವು ಅನ್ಯ ದೇಶದವರು ಅನ್ನೋದನ್ನ ಅವರು ಮರೆ ಮಾಡಿ ಅಲ್ಲಿ ಕಪಟತನದಿಂದ ಮಾತಾಡುದು. ಇವತ್ತಿನ ದಿವಸ ವಿಶ್ವಾಸಿಗಳಾಗಿ ಕೂಡ ನಮ್ಮ ಮುಂದೆ ಕಪಟತನದಿಂದ, ನಮ್ಮದಿಂದ ಲಾಭವನ್ನು ಪಡೆದುಕೊಳ್ಳೋದ್ರಿಂದ ಮಾತಾಡುವಂತ ವಿಶ್ವಾಸಿಗಳಿದ್ದಾರೆ. ನಿಮಗೆ ಎಕ್ಸ್ಪೀರಿಯನ್ಸ್ ಆಗಿದೆಯಾ? ಅನುಭವ ಆಗಿದೆಯಾ? ಏನೋ ಮಾಡಬೇಕು ಅಂತ ಅನ್ಕೊಂಡು ಹಣ ತಗೋತಾರೆ, ಅಥವಾ ಏನೋ ಒಂದು ಸಾಲ ಅಂತ ಅನ್ಕೊಂಡು ಹೆಲ್ಪ್ ಕೇಳ್ತಾರೆ. ಆದ್ರೆ ರಿಟರ್ನ್ ಕೊಡುವಾಗ ಅವರಿಗೆ ಕಷ್ಟ, ಅಥವಾ ಅದನ್ನ ಕೆಲಸವನ್ನ ಮಾಡಿಕೊಡುವಾಗ ಕಷ್ಟ. ಆದ್ರೆ ನಾವು ನಿಜವಾಗ್ಲೂ ಯಥಾರ್ಥವಾಗಿ ಕರ್ತನಿಂದ ನಾವು ರಕ್ಷಣೆ ಹೊಂದಿದವರು, ನಾವು ಕರ್ತನನ್ನ ಪ್ರೀತಿಸುವವರು, ಆತನ ಜನರನ್ನು ಪ್ರೀತಿಸುವವರಾದ್ರೆ ನಮ್ಗೆ ದುಃಖ ಹೆಂಗಿರುತ್ತೆ ಗೊತ್ತಾ? ಹೇಗೆ ನೋವಾಗುತ್ತೆ ಗೊತ್ತಾ? ನಿನ್ನ ಜೇಬಲ್ಲಿರುವಂತಹ ಹಣ ಕೂಡ ನಂದು, ಅದನ್ನ ಖರ್ಚು ಮಾಡಿಸೋದಕ್ಕೆ ಕೂಡ ನನಗೆ ನೋವಾಗುತ್ತೆ. ಯಾಕಂದ್ರೆ ನೀನ್ ನನ್ನ ಸಹೋದರನಾಗಿದ್ದಿ, ನೀನ್ ನನ್ನ ಸಹೋದರನಾಗಿದ್ದಿ. ರೀಸೆಂಟ್ಲಿ ಒಬ್ರು ಬಾಯಿಂದ, ಸೇವಕರ ಬಾಯಿಂದ ನನ್ನ ಕಡೆ ಸಹೋದರ ಅನ್ಕೊಂಡು ಅದನ್ನ ಅವರು ಡಿವೈಡ್ ಮಾಡ್ತಾರೆ. ಸಹ ಉದರ ಅಂತ ಅನ್ಕೊಂಡು ಡಿವೈಡ್ ಮಾಡ್ತಾರೆ. ಸಹ ಉದರ ಅಂದ್ರೆ ಉದರದಲ್ಲಿ, ಹೊಟ್ಟೆಯಲ್ಲಿ ನನ್ನ ಜೊತೆ ಹಂಚಿ ಹುಟ್ಟಿ ಬಂದವನು. ಅದರ ಅರ್ಥ ಏನಂತಂದ್ರೆ, ನಾನು ಕೂಡ ನನ್ನ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿ ಹೊರಗಡೆ ಬಂದಿದ್ದು, ಅದೇ ರೀತಿಯಲ್ಲಿ ಈ ಬ್ರದರ್ ಕೂಡ, ಈ ಸಹೋದರನು ಕೂಡ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿ ಬಂದಿದ್ದು.
ಅದಕ್ಕೋಸ್ಕರವಾಗಿ ನಮ್ಗೊಂದು ಸಂಬಂಧ ಏನಿದೆ, ಸಹೋದರ ಏನೋ ಒಂದು ಸಂಬಂಧ ಇದೆ. ಈ ಸಹೋದರ ಏನೋ ಒಂದು ಸಂಬಂಧದಲ್ಲಿ ಒಂದೇ ಸ್ಥಳದಿಂದ ಹುಟ್ಟಿ ಬಂದ್ರಿಂದ ನಮ್ಗೇನಂತಂದ್ರೆ ಅವರ ಬಗ್ಗೆ ಒಂದು ಪ್ರೀತಿ, ಅವರ ವಿಚಾರವಾಗಿ ಆ ಒಂದು ಏನೋ ಒಂದು ಸಹನೆ ಅಥವಾ ಅವರ ಮೇಲೆ ಒಂದು ಕರುಣೆ, ಕನಿಕರ ಅನ್ನೋದಿರುತ್ತೆ. ಇದೆಲ್ಲ ಇಲ್ಲ ಅಂತಂದ್ರೆ ನಾವೇನ್ ಬ್ರದರ್ ಅಂತ ಅನ್ಕೊಂಡು ಕರಿತೀವಲ್ಲ, ಆ ಬ್ರದರ್ ಅನ್ನೋಂಥ ಶಬ್ದಕ್ಕೆ ಅಥವಾ ಸಿಸ್ಟರ್ ಅಂತ ಅನ್ಕೊಂಡು ಏನ್ ಕರಿತೀವಲ್ಲ ಅದಕ್ಕೆ ಅರ್ಥ ಇಲ್ಲ. ನಾವ್ ಯಾವಾಗ ಬ್ರದರ್ ಸಿಸ್ಟರ್ ಅಂತ ಕರಿತೀವೋ ಅದಕ್ಕೊಂದು ಅರ್ಥ ಇರಬೇಕು. ಆದ್ರೆ ಬ್ರದರ್ ಸಿಸ್ಟರ್ ಅಂತ ಕರೆದೇ ನಾವು ಯಾವ ರೀತಿಯ ಕಾರ್ಯಗಳನ್ನ ಮಾಡ್ತೀವಿ, ಶತ್ರುವಿನ ಕಾರ್ಯಗಳನ್ನ, ಶತ್ರುಗೆ ಮಾಡುವಂತ ಕಾರ್ಯಗಳನ್ನು ನಾವು ಮಾಡ್ತೀವಿ. ನಾವು ಮಾಡಿರ್ಬೋದು ಅಥವಾ ನಮ್ಗೆ ಆಗ್ತಿರ್ಬೋದು. ಇವತ್ತಿನ ದಿವಸ ಕರ್ತನು ಅದನ್ನೆಲ್ಲವನ್ನ ನಿಲ್ಲಿಸುವುದಾಗಲಿ. ಹಲ್ಲೆಲೂಯಾ. ಕರ್ತನ ಸನ್ನಿಧಾನ ಜ್ಞಾನವುಳ್ಳವರಾಗಿ ನಾವು ನಡೆಯುವವರ, ಜ್ಞಾನವುಳ್ಳವರಾಗಿ ನಾವು ನಡೆಯುವವರಗಳು. ನಾವು ಜ್ಞಾನವುಳ್ಳವರಾಗಿ ನಡೆಯಲಿಲ್ಲ ಅಂತಂದ್ರೆ ನೋಡ್ರಿ, ಈ ಏನೋ ಮಂಗ ಮಾಡೋರು ಅಂತ ಅನ್ಕೊಂಡು ಹೇಳ್ತಾರೆ ಮಂಗಳೂರು ಕಡೆ, ಮಂಗ ಮಾಡೋರು, ಇಲ್ಲಿ ಕುರಿ ಮಾಡೋರು ಅಂತ ಹೇಳ್ತಾರೆ. ಇಂಥ ಜನರು ಇರ್ತಾರೆ, ನಮ್ಮನ್ನ ಮೋಸಗೊಳಿಸ್ತಾರೆ. ನಮ್ಮನ್ನ ಮೋಸಗೊಳಿಸಿ ನಾವು ಪಡೆದಿರುವಂತಹ ಆಶೀರ್ವಾದವನ್ನ ನಾವು ಸರಿಯಾದ ರೀತಿಯಲ್ಲಿ ನಾವು ಸೇವಿಸಿದ ಹಾಗೆ, ನಾವು ಹೊಂದಿಕೊಳ್ಳದ ಹಾಗೆ ನಮ್ಮನ್ನ ಮಾಡ್ತಾರೆ. ಇದೆಲ್ಲವೂ ಕೂಡ ನಮಗೆ ಗೊತ್ತಿದೆ. ಆದ್ರೆ ಗೊತ್ತಿದ್ರು ಕೂಡ ಸಂದರ್ಭ ಪರಿಸ್ಥಿತಿಗಳು ಬರುವಾಗ ಇಂಥ ವ್ಯಕ್ತಿಗಳನ್ನು ನಾವು ಹೇಗೆ ಹ್ಯಾಂಡಲ್ ಮಾಡೋದು ನಮ್ಗೆ ಗೊತ್ತಿಲ್ಲ. ಯಾಕೆಂತಂದ್ರೆ ನಮಗೆ ದೇವರ ವಾಕ್ಯ ನಮ್ಮ ಒಳಗಡೆ ಇಲ್ಲ. ದೇವರ ವಾಕ್ಯ ನಮ್ಮಲ್ಲಿ ಯಾವಾಗ ಒಳಗಡೆ ಇರುತ್ತೋ ದೇವರು ನಮ್ಮನ್ನ ಬಿಡುಗಡೆಗೊಳಿಸುವುದನ್ನ. ಹಲ್ಲೆಲೂಯಾ. ನಮಗೆ ಕೆಲವು ಸರಿ ನೋಡ್ರಿ, ನಾವು ಶತ್ರುಗಳನ್ನು ನೋಡಿದ್ವಿ, ಆದ್ರೆ ಹಿತ ಶತ್ರುಗಳನ್ನು ಇದ್ದಾರೆ ನಮ್ಗೆ. ಅವರ ಶತ್ರುಗಳಾಗಿ ಕಾಣೋದಿಲ್ಲ, ಅನ್ಯ ದೇಶದವರ ಅಲ್ಲ, ಅವ್ರ ಬೇರೆ ದೇಶದ ರಾಜರು ಅಲ್ಲ, ಬೇರೆ ದೇಶದ ನಮ್ಮ ವಿರುದ್ಧವಾಗಿರುವಂತಹ ಸೈತಾನನೂ ಅಲ್ಲ. ಆದ್ರೆ ನಮ್ಮ ಜೊತೆನೇ ಇರ್ತಾರೆ. ಅವ್ರು ನಮ್ಮ ಜೊತೆ ಇದ್ದೇ ನಮ್ಮ ವಿರುದ್ಧವಾಗಿ ಕಾರ್ಯ ಮಾಡ್ತಾರೆ. ಅದಕ್ಕೋಸ್ಕರ ಇವರನ್ನ ನಾವು ಗೆಲ್ಲದೆ ಹೋದರೆ, ಇವರನ್ನ ಒಂದು ಪ್ರೀತಿಯಿಂದ ಅಥವಾ ಇವರ ಬಗ್ಗೆ ನಾವು ತಿಳಿಯದೆ ಹೋದರೆ ನಮ್ಮ ಒಳಗಡೆ ಇರುವಂತ ಸಮಸ್ಯೆಗಳು ಪರಿಹಾರ ಆಗೋದಿಲ್ಲ. ಅದೇ ಅನೇಕ ಬಾರಿ ನೋಡುವಾಗ ನಮ್ಮ ಶರೀರವೇ ನಮ್ಮ ಶತ್ರು ಆಗಿರುತ್ತೆ. ಆ ಶತ್ರುವನ್ನ ನಾವು ಭೇದಿಸಬೇಕು, ನಾವು ಜಯಿಸಬೇಕಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಿನ್ನೆ ದಿವಸ ಕರ್ತನೆ ಹೇಳ್ತಾ ಇದ್ದಾನೆ, ಮತ್ತಾಯನ ಸುವಾರ್ತೆ 23ನೇ ಅಧ್ಯಾಯ 27ನೇ ವಚನದಲ್ಲಿ, ಮತ್ತಾಯನ ಸುವಾರ್ತೆ 23ನೇ ಅಧ್ಯಾಯ 27ನೇ ವಚನದಲ್ಲಿ, ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ, ಫರಿಸಾಯರೇ, ನೀವು ಸುಣ್ಣ ಹಚ್ಚಿದ ಸಮಾಧಿಗಳಿಗೆ ಹೋಲಿಕೆಯಾಗಿದ್ದೀರಿ. ಇವು ಹೊರಗೆ ಚಂದವಾಗಿ ಕಾಣುತ್ತವೆ, ಒಳಗೆ ನೋಡಿದರೆ ಸತ್ತವರ ಎಲುಬುಗಳಿಂದ ಎಲ್ಲಾ ಹೊಲಸ್ಸಿನಿಂದಲೂ ತುಂಬಿರುತ್ತವೆ. ಅದರ ಅರ್ಥ ಏನಂದ್ರೆ, ಕರ್ತನ ಫರಿಸಾಯರನ್ನ ಯಾವ ರೀತಿ ಕಂಪೇರ್ ಮಾಡ್ತಿದ್ದಾರೆ, ಒಂದು ಸಮಾಧಿಗೆ ಕಂಪೇರ್ ಮಾಡ್ತಿದ್ದಾರೆ. ಆ ಸಮಾಧಿ ಹೊರಗಡೆಯಿಂದ ಬಹಳ ಗ್ರಾನೈಟ್ ಹಾಕಿ ಅದರ ಮೇಲೆ ಬಹಳ ಚಂದವಾಗಿ ಹೆಸರು ಬರೆದು ಅಲ್ಲಿ ಬಹಳ ಶೃಂಗಾರವನ್ನ ಮಾಡಿರ್ತಾರೆ. ಆದ್ರೆ ಅದರ ಒಳಗಡೆ ಬಿಚ್ಚೋದಾದ್ರೆ, ಅದನ್ನು ತೆಗೆಯೋದಾದ್ರೆ ಏನಿದೆ, ಮೂಳೆಗಳಿದ್ದಾವೆ, ವಾಸನೆ ಇದೆ. ಈ ರೀತಿಯಲ್ಲಿ ಫರಿಸಾಯರಿದ್ರು. ಆದ್ರೆ ಕರ್ತನೆ ಹೇಳ್ತಾ ಇದ್ದಾರೆ, ಇವತ್ತಿನ ದಿವಸ ದೇವ ಸನ್ನಿಧಿಯಲ್ಲಿ ಕೂತಿರುವಂತ ನಾವು ಈ ರೀತಿಯಲ್ಲಿ ಇರಕೂಡದು. ಹಲ್ಲೆಲೂಯಾ. ದೇವ ಮಕ್ಕಳಾಗಿ ನಾವು ಈ ರೀತಿಯಲ್ಲಿ ಇರಕೂಡದು. ಹಲ್ಲೆಲೂಯಾ. ಯಾಕೆಂದ್ರೆ ನೋಡ್ರಿ, ಒಂದನ್ನ ತಿಳಿದುಕೊಳ್ಳಿ, ಈ ಲೋಕದಲ್ಲಿ ಮೋಸ ಮಾಡಿ ಬದುಕೋದು ಇಂಟೆಲಿಜೆನ್ಸ್ ಅಲ್ಲ, ಬುದ್ಧಿವಂತಿಕೆ ಅಲ್ಲ. ಈಗಲೂ ಕೂಡ ದೇವರ ವಾಕ್ಯ 2026 ವರ್ಷಗಳ ಹಿಂದೆ ಯಾವ ರೀತಿಯಲ್ಲಿ ಜೀವವುಳ್ಳದಾಗಿತ್ತೋ ಅದೇ ರೀತಿಯಲ್ಲಿ ಜೀವವುಳ್ಳದಾಗಿದೆ. ಆವಾಗೂ ಕೂಡ ಕರ್ತನು ಕಣ್ಣಿಲ್ಲದವರಿಗೆ ಕಣ್ಣನ್ನು ಕೊಟ್ಟನು, ಕಿವಿ ಇಲ್ಲದವರಿಗೆ ಕಿವಿಯನ್ನು ಕೊಟ್ಟನು, ಮಾತುಗಾರರಿಗೆ ಮಾತನ್ನು ಕೊಟ್ಟನು, ಕಾಲಿಲ್ಲದವರಿಗೆ ಕಾಲನ್ನು ಕೊಟ್ಟು ಇವತ್ತಿನ ದಿನಮಾನದಲ್ಲಿ ಕೂಡ ಕಣ್ಣಿಗೆ ಕಾಣುವ ರೀತಿಯಲ್ಲಿ ಅದ್ಭುತ ನಡೆದು ಹೋದ್ರು ಕೂಡ ಆ ದೇವರ ವಾಕ್ಯಗಳು ನೆರವೇರುತ್ತವೆ. ಹಲ್ಲೆಲೂಯಾ, ನೆರವೇರುತ್ತವೆ ಎಂದು ನೋಡ್ತಾ ಇದ್ದೇವೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಅದಕ್ಕೋಸ್ಕರವಾಗಿ ನಮ್ಮ ಜೀವಿತದಲ್ಲಿ ನಮ್ಮ ಮೆಂಟಾಲಿಟಿಯನ್ನ ನಾವು ವಿಶ್ವಾಸಿಗಳಾಗಿ, ಸೇವಕರಾಗಿ, ನಾನು ಈ ರೀತಿಯಲ್ಲಿ ವಿಶ್ವಾಸಿ ಜೀವನ ಮಾಡಿದ್ರೆ ನಾನೇನು ಊಟ ಮಾಡಿ ತಿನ್ನಕ್ಕಾಗಲ್ಲ, ನಾನೇನು ಲಾಭವನ್ನು ಪಡೆಯಕ್ಕಾಗಲ್ಲ ಅಂತ ಅನ್ಕೊಂಡು ನಾವು ಯಾವುದೇ ಕಾರಣಕ್ಕೂ ಯಾರ ರೀತಿಯಲ್ಲಿ ಆಗಬಾರದು, ಈ ಗಿಬ್ಯೋನರ ರೀತಿಯಲ್ಲಿ ಆಗಬಾರದು. ದೇವರ ಕೃಪೆ ಏನೋ ಅವರಿಗೆ ಸಿಕ್ತು. ಒಂದು ವೇಳೆ ಇಸ್ರೇಲ್ ವಿರುದ್ಧವಾಗಿ ಇಸ್ರೇಲ್ ಪಾಳೆಯದ ಒಳಗಡೆ ನುಗ್ಗಿ ಅವರೇನಾದ್ರೂ ತಂತ್ರವನ್ನು ರೂಪಿಸಿದ್ರೆ ಅವ್ರ ಕಥೆ ಏನಾಗ್ತದೆ ಯೋಚನೆ ಮಾಡಿ. ಕರ್ತನ ಪರಿಶುದ್ಧ ವಸ್ತುವನ್ನ ಕದ್ದಂತ ಆಕಾನನನ್ನ ಮತ್ತು ಆಕಾನನ ಕುಟುಂಬವನ್ನ ಮಧ್ಯದಲ್ಲಿ ಇರಿಸಿ ಕಲ್ಲಲ್ಲಿ ಒಡೆದವರನ್ನ ಸಾಯಿಸಿದ್ರು. ಅವರು ಮುಂದೆ ಹೋಗಕ್ಕಾಗ್ತಾ ಇಲ್ಲ, ಅವರು ಯುದ್ಧದಲ್ಲಿ ಸೋಲ್ತಾ ಇದ್ದಾರೆ. ಯೆಹೋಶುವನು ತಲೆ ಕೆಡಿಸ್ಕೊಂಡಿದ್ದಾರೆ. ಯಾಕಂತಂದ್ರೆ ಮೋಶೆ ಈಗ ಇಲ್ಲ. ಮೋಶೆ ಆದ್ರೆ ಯುದ್ಧ ವೀರನು, ಯೆಹೋಶುವನು ನೋಡುವಾಗ ಆತನ ಯುದ್ಧ ವೀರನು, ಆದ್ರೆ ಆತನಿಗೆ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇಲ್ಲ. ಆ ಎಕ್ಸ್ಪೀರಿಯನ್ಸ್ ಇಲ್ಲದೆ ಇರೋದಕ್ಕೆ ಕರ್ತನು ಸ್ಥಿರ ಚಿತ್ತನಾಗಿರು, ದೃಢವಾಗಿರು,
ನೀನು ಮೋಶೆ ಹೇಳಿದ್ದನ್ನೆಲ್ಲ ಮಾಡು. ಯಾಕೆಂದ್ರೆ ನಿನ್ನ ದೇಹ ಶಕ್ತಿಯಿಂದ ನೀನು ಯುದ್ಧವನ್ನ ಜಯಿಸುವುದಕ್ಕೆ ಸಾಗೋದಿಲ್ಲ. ಯುದ್ಧ ಫಲ ಯಾರದಾಗಿದೆ? ಯುದ್ಧ ಫಲ ಯೆಹೋವನದಾಗಿದೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಅದಕ್ಕೋಸ್ಕರವಾಗಿ ಯೆಹೋಶುವನು ಏನ್ ಮಾಡ್ತಾ ಇದ್ದಾನೆ? ಆ ಸಮಯದಲ್ಲಿ ದೇವರ ಇನ್ಸ್ಟ್ರಕ್ಷನ್ ಅನ್ನ ಕೇಳದೆ ಅದನ್ನು ಗಿಬ್ಯೋನರಿಗೆ ಒಂದು ಕರುಣೆಯನ್ನ ಕನಿಕರ ತೋರಿಸ್ತು. ಆದ್ರೆ ಕನಿಕರವನ್ನ ತೋರಿಸಿದ್ರು ಕೂಡ ಒಂದನ್ನು ನಾವು ಗಮನ ಇಟ್ಕೊಳ್ಬೇಕು. ಗಿಬ್ಯೋನರು ಇಸ್ರೇಲರ ವಿರುದ್ಧವಾಗಿ ತಿರುಗದೆ ಇರೋದ್ರಿಂದ ಅವರನ್ನ ಕಟ್ಟಿಗೆ ಇದು ಮಾಡೋದಕ್ಕೋ ಏನಕ್ಕೋ ಅವರನ್ನು ಉಪಯೋಗಿಸ್ತಾರೆ. ಆ ಒಂದು ಆಲಯದ ಒಂದು ಚಿಕ್ಕ ಕೆಲಸವನ್ನು ಅವರಿಗೆ ಕೊಡ್ತಾನೆ. ಕೊಡುವಂತ ಸಮಯದಲ್ಲಿ ಏನಾಗುತ್ತೆ? ಅವರ ಮೇಲೆ ಒಂದು ಕರುಣೆ ದೇವರಿಗೆ ಬರುವುದನ್ನು ನಾವು ಗಮನಿಸ್ತೀವಿ. ಆದ್ರೆ ಒಂದು ವೇಳೆ ತಿರುಗಿ ಬಿದ್ದಿದ್ರೆ ಆ ಗಿಬ್ಯೋನರು ಇಸ್ರೇಲ್ ಪಾಳೆಯದ ಮಧ್ಯದಲ್ಲೇ ಅವರು ಫಿನಿಶ್ ಆಗುವಂತ ಚಾನ್ಸಸ್ ಇತ್ತು. ಹಲ್ಲೆಲೂಯಾ. ಇವತ್ತಿನ ದಿವಸ ನಮ್ಮನ್ನು ನಾವು ಕರ್ತನ ಕರಗಳಿಗೆ ಸಮರ್ಪಿಸೋಣ ಪ್ರಿಯರೇ. ನಮ್ಮಲ್ಲಿರುವಂತಹ ಈ ರೀತಿಯ ಸ್ವಭಾವಗಳನ್ನು ನಾವು ಬಿಟ್ಟು ಯಥಾರ್ಥವಾಗಿ ನಡೆಯುವವರಾಗೋಣ. ಈಗಲೂ ಕೂಡ ಸತ್ಯ ಈ ಲೋಕದಲ್ಲಿ ಬದುಕಿದೆ. ಹಲ್ಲೆಲೂಯಾ. ಈಗಲೂ ಕೂಡ ನೀತಿ ಈ ಲೋಕದಲ್ಲಿ ಬದುಕಿದೆ. ಈ ಲೋಕದಲ್ಲಿ ಧರ್ಮ ಈಗಲೂ ಕೂಡ ಬದುಕಿದೆ ಅನ್ನೋದನ್ನ ನಾವು ಯೇಸು ಕ್ರಿಸ್ತನ ವಾಕ್ಯದ ಮುಖಾಂತರವಾಗಿ ನಾವು ತಿಳಿದುಕೊಳ್ಳಬೇಕಾಗಿದೆ. ಹಲ್ಲೆಲೂಯಾ. ಕಾನೂನು ಈಗಲೂ ಕೂಡ ಸತ್ತು ಹೋಗಿಲ್ಲ. ಕರ್ತನ ಕಾನೂನು, ಕರ್ತನ ನ್ಯಾಯಾಧಿಪತಿಯಾಗಿ ಅದನ್ನು ನಮಗೋಸ್ಕರ ಇಳಿದು ಬರುವಾತನಾಗಿದ್ರೆ ಹಲ್ಲೆಲೂಯಾ. ನಮಗೆ ನಾವು ಯಾರ ಮುಂದೆ ಅಧಿಕಾರಿಗಳ ಮುಂದೆ ನಿಲ್ಲುತ್ತೇವೋ ನಮಗೆ ಅಲ್ಲಿ ನ್ಯಾಯ ಸಿಗದೆ ಹೋದರೂ ಕೂಡ ನಮಗೆ ನ್ಯಾಯಾಧಿಪತಿಯಾಗಿ ನ್ಯಾಯ ಕೊಡುವಂತ ಒಬ್ಬ ದೇವರಿದ್ದಾನೆ. ಆತನು ಭೂಮಿ ಆಕಾಶವನ್ನ ಸಮಸ್ತವನ್ನ ಉಂಟು ಮಾಡಿರುವ ಕರ್ತನಾದ ಯೇಸು ಕ್ರಿಸ್ತನಾಗಿದ್ದಾನೆ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಇವತ್ತಿನ ದಿವಸ ಅದನ್ನು ಅರ್ಥ ಮಾಡಿಕೊಂಡು ನಾವು ಈ ವಾಕ್ಯವನ್ನು ಮುಗಿಸಿಕೊಳ್ಳೋಣ. ನಾವು ಇದನ್ನು ಅರ್ಥ ಮಾಡಿಕೊಳ್ಳಬೇಕು. ಯಾಕೆಂತಂದ್ರೆ ಇವತ್ತಿನ ದಿವಸ ಅನೇಕ ಜನರು ಹಿಂಜಾರಿ ಹೋಗಿದ್ದಾರೆ. ಯಾಕೆ ಗೊತ್ತಾ? ಅನೇಕ ವಿಶ್ವಾಸಿಗಳ ಭ್ರಷ್ಟತನದಿಂದ, ಅನೇಕ ಸೇವಕರ ಭ್ರಷ್ಟತನದಿಂದ, ಅನೇಕ ಅಪೋಸ್ತಲರ ಭ್ರಷ್ಟತನದಿಂದ, ಅನೇಕ ಪ್ರವಾದಿಗಳ ಭ್ರಷ್ಟತನದಿಂದ, ಅನೇಕ ಸುವಾರ್ತಿಕರ ಭ್ರಷ್ಟತನದಿಂದ ಬರ್ತಾರೆ. ಕೆಲವು ಸುವಾರ್ತಿಕರು ಇದ್ದಾರೆ. ಸುವಾರ್ತಿಕರು ಅವರು ಸಭೆಗೂ ಹಣವನ್ನ ಒಬ್ಬರಂತ ಸುವಾರ್ತಿಕರು ಯಾವ ರೀತಿಯಲ್ಲಿ ನಡೆದುಕೊಂಡಿರೋದಂದ್ರೆ, ಅವರ ಸಭೆ ಹೊಸದು ಕಟ್ಟಬೇಕಿತ್ತು. ಸಭೆ ಹೆಂಗ್ ಕಟ್ತಾರೆ? ಈಗಿರುವಂತ ಸಭೆ ನಮ್ದಿದೆ, ನಾವಿಲ್ಲಿ ಆರಾಧನೆ ಮಾಡ್ತಾ ಇದೀವಿ, ಬೇರೆ ಜಾಗದಲ್ಲಿ ನಾವು ತಗೊಂಡು ಕಟ್ತೀವಿ. ಅವ್ರು ಹಂಗ್ ಮಾಡ್ಲಿಲ್ಲ. ಏನ್ ಮಾಡಿದ್ರು? ಈ ಸಭೆನೇ ಡಿಮಾಲಿಷ್ ಮಾಡಿದ್ರು. ಇನ್ನು ಕಟ್ಟೋ ವಿಚಾರನೂ ಚರ್ಚೆ ಆಗಿಲ್ಲ. ಚರ್ಚೆ ಆಗಿದೆ. ಈ ಸಭೆನೇ ಡಿಮಾಲಿಷ್ ಮಾಡಿ ಟಾರ್ಪಲ್ ಹಾಕಿ ಆರಾಧನೆ ಸ್ಟಾರ್ಟ್ ಮಾಡಿದ್ರು. ವಿಶ್ವಾಸಿಗಳಿಗೆಲ್ಲ ಏನಂತದೆ? ನೀವೆಷ್ಟು ಲಕ್ಷ ಕೊಡ್ತೀರಾ, ನೀವೆಷ್ಟು ಲಕ್ಷ ಕೊಡ್ತೀರಾ, ನೀವೆಷ್ಟು ಲಕ್ಷ ಕೊಡ್ತೀರಾ ಅಂತ ಅಂದ್ಕೊಂಡು ಕಲೆಕ್ಟ್ ಮಾಡಕ್ ಸ್ಟಾರ್ಟ್ ಮಾಡಿ. ಈಗ ಈ ರೀತಿಯಲ್ಲಿ ಬೋಧನೆ ಮಾಡುವವನು ನಿಂತ ಈ ಸಭಾಬಲಕ್ಕೆ ಏನಾಗುತ್ತೆ ನೋಡಿ, ಎಂತ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಸಭೆ ಕಟ್ಟೋದಕ್ಕೋಸ್ಕರ ಏನೊಂದು ಆಲೋಚನೆ ಚೆನ್ನಾಗಿ ಕೊಡ್ತಾ ಇದ್ದಾರೆ. ವಿಶ್ವಾಸಿಗಳು ಕೊಡೋಂಗ್ ಮಾಡ್ತಾ ಇದಾರಲ್ಲ, ಅವ್ರು ಕೊಡ್ಲಿಲ್ಲ ಅಂದ್ರೆ ಫೋರ್ಸಿಬಲ್ ಆಗಿ ಅವ್ರು ಕೊಡೋಂಗ್ ಮಾಡ್ತಾ ಇದ್ದಾರೆ. ಜನರು ಮುಂದೆ ಹೇಳಿಸಿ ತಂದ್ಕೊಂಡು ಕಲೆಕ್ಟ್ ಮಾಡಿ ಕೊಡುವಾಗ ಏನಂತಾರೆ, ಆ ಸಭಾಪಾಲಕರು ಏನ್ ಮಾಡ್ತಾರೆ? ಸಭೆಯಲ್ಲಿರೋರು ಇದು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಅನ್ಕೊಂಡು ಕಾಣಿಕೆ ಸ್ವಲ್ಪ ಜಾಸ್ತಿ ಕೊಡ್ತಾರೆ. ಈ ರೀತಿ ಸೇವೆ ಮಾಡುವಂತ ಸೇವಕರು ಕೂಡ ಇದ್ದಾರೆ. ಹಲ್ಲೆಲೂಯಾ. ಇಂಥ ಸೇವಕರ ಬಳಿಗೆ ಹೋಗಿ, ಪ್ರವಾದಿಗಳ ಅಪೊಸ್ತಲರ ಬಳಿಗೆ ಹೋಗಿ ಪ್ರಾರ್ಥನೆ ಮಾಡಿಸಿಕೊಂಡು ಏನೂ ಆಗದೆ ಇರುವಾಗ ಏನೇನೋ ಪ್ರವಾದನೆ ಹೇಳ್ತಾರೆ, ನಿಂಗೆ ಹಂಗಾಗುತ್ತೆ ಹಿಂಗಾಗುತ್ತೆ. ಒಬ್ಬರಂತೂ ಪಾಪ ಯವನಸ್ಥ ಸೇವೆ ಮಾಡುವ ಆಸೆ ಅಂತ ಅನ್ಕೊಂಡು ಆ ಪ್ರವಾದಿ ಬಳಿಗೆ ಹೋಗಿ ನಿಂತ. ಅವ್ರು ಹೇಳಿದ್ರು, ಇನ್ನೂ ಸೇವೆ ಪ್ರಾರಂಭನೇ ಆಗಿಲ್ಲ, ಒಂದು ಕುಟುಂಬ 2 ಕುಟುಂಬ ಅಂತ ಅನ್ಕೊಂಡು ಆ ಸಭೆಯಲ್ಲಿ ಬಂದಿದೆ. ನಾವೆಲ್ಲ ಸೇವಕರು 20-25 ವರ್ಷ ಎಕ್ಸ್ಪೀರಿಯನ್ಸ್ ಇರೋ ಸೇವಕರೆಲ್ಲ ಇನಾಗ್ರೇಷನ್ ಹೋಗಿದ್ದೀವಿ. ಈ ಪ್ರವಾದಿ ಬಂದ ಕೂಡಲೇ ನೀ ಸೇವೆ ದೊಡ್ಡದಾಗುತ್ತೆ, ನಿನಗೆ ಎಕರೆಗಟ್ಟಲೆ ಜಾಗ ಸಿಗುತ್ತೆ, 3 ಸ್ಟೇರ್ ಬಿಲ್ಡಿಂಗ್ ಸೇವೆ ಆಗುತ್ತೆ, 3 ಸ್ಟೇರ್ ಅಲ್ಲಿ ನಿಮ್ಗೆ ಸೇವೆ ನಡೆಯುತ್ತೆ ಅಂತ ಅನ್ಕೊಂಡು ಎಲ್ಲಾ ಆಕಾಶಕ್ಕೆ ತೇಲಿಸಿ ಈ 20-25 ವರ್ಷ ಎಕ್ಸ್ಪೀರಿಯನ್ಸ್ ಇರುವಂತ ಸೇವಕರು ನಾವೆಲ್ಲ 25 ವರ್ಷ ಸೇವೆ ಮಾಡಿದೀವಿ. ನಮ್ಗೆ ಯಾವ್ದು ಬಿಲ್ಡಿಂಗ್ ಸಿಗ್ಲಿಲ್ಲಪ್ಪ, ಯಾವ್ದು ಎಕರೆನ ಗಟ್ಟಲೆ ಜಾಗ, ಒಂದು ಲ್ಯಾಂಡ್ ಕರೆದೀವಿ, ಅದರಲ್ಲಿ ಹೋರಾಡ್ತಾ ಇದೀವಿ ಕಟ್ಟೋದಕ್ಕೆ. ಇವು ಇಷ್ಟು ಬೇಗ ಎಲ್ಲ ಆಗ್ಬಿಡ್ತಲ್ಲ ಬಂದ್ ಅನ್ಕೊಂಡು ಎಲ್ಲರೂ ನೆನ್ಸ್ಕೊಂಡು ಬಂದಿದ್ರು. ಏನು ಕೆಲವೇ ತಿಂಗಳುಗಳಲ್ಲಿ ಹೆಂಗಿತ್ತು ಗೊತ್ತಾ ಹೋದ ಸಭೆ? ಆಶ್ಚರ್ಯ ಆಗುತ್ತೆ ನಿಮ್ಗೆ. ಅದು ಈ ಮೋರ್ ಅಥವಾ ಈ ಸ್ಮಾರ್ಟ್ ಬಜಾರ್ ಅಲ್ಲಿ ಇದೆಯಲ್ಲ, ಆ ತರ ಇರುವಂತ ಫರ್ನಿಶ್ಡ್ ಆಗಿರುವಂತ, ಈಗ ನೀವು ಅಮೃತ್ ಪಾರ್ಟಿ ಹಾಲ್ ನೋಡ್ತೀರಲ್ಲ, ಎಕ್ಸಾಕ್ಟ್ಲಿ ಅಮೃತ್ ಪಾರ್ಟಿ ಹಾಲ್ ಇರುವಂತ ಹಾಲ್. ಆ ಹಾಲ್ ಅನ್ನ ಇವರು ಬಾಡಿಗೆ ತಗೊಂಡು, ಬಾಡಿಗೆ ಎಷ್ಟು ಗೊತ್ತಾ ತಿಂಗಳಿಗೆ? 20,000 ಬಾಡಿಗೆ, 20,000
ಒಬ್ಬ ಸಾಮಾನ್ಯವಾಗಿ ಮಿಡಲ್ ಕ್ಲಾಸ್ ಅಲ್ಲಿ ದುಡಿತಿರುವಂತಹ ವ್ಯಕ್ತಿ 20,000 ಬಾಡಿಗೆ ಕಟ್ಟಿ ತನ್ನ ಸಂಸಾರವನ್ನು ನೋಡಿಕೊಂಡು ಮನೆಯೆಲ್ಲ ಖರ್ಚುಗಳನ್ನು ನೋಡೋದಕ್ಕೆ ಸಾಧ್ಯ. ಆದ್ರೆ ಪ್ರವಾದನೆ ಹೇಳುವಾಗ ದೇವರಿಂದ ಬರ್ತಾ ಇದೆಯೋ, ಇದು ಏನ್ ಎಕ್ಸೈಟೆಡ್ ಆಗಿ ನಾನು ಹೇಳ್ತಾ ಇದ್ದೀನಿ ಅಂತ ನೋಡದೇನೆ ಏನ್ ಮಾಡಿದ್ರು, ಡೈರೆಕ್ಟ್ ಆಗಿ ನೋಡ್ರಿ, ಸೇವೆ ಯಾವಾಗಲೂ ಕೂಡ ಚಿಕ್ಕದ್ರಿಂದ ಪ್ರಾರಂಭ ಆಗುತ್ತೆ. ಒಂದು ಚಿಕ್ಕದ ಗುಂಪಿನಿಂದ ಪ್ರಾರಂಭ ಆಗುತ್ತೆ. ಇಸ್ರೇಲ್ ಮೊದಲನೇದಾಗಿ ನೋಡುವಾಗ 11 ಲಕ್ಷ ಇದ್ರು, ಅಥವಾ 2.5 ಲಕ್ಷ ಇದ್ರು, ಸಾರಿ ಎಷ್ಟು ಅದಷ್ಟೇ, ಸ್ವಲ್ಪ ಒಂದು ಗ್ರೂಪ್ ನ ಒಂದು ಜನ ಇದ್ರು. ಆದ್ರೆ ಅವರು ವಾಗ್ದಾನ ದೇಶಕ್ಕೆ ಪ್ರವೇಶವಾಗ 22 ಲಕ್ಷ ಜನ ಅವರು ಆಗ್ತಾರೆ. ಯಾವಾಗಲೂ ಕೂಡ ಚಿಕ್ಕದ್ರಿಂದ ಒಂದು ಪ್ರಾರಂಭ ಆಗುತ್ತೆ. ಪ್ರಾರಂಭ ಚಿಕ್ಕದಾದರೂ ಅಂತ್ಯವು ದೊಡ್ಡದಾಗಿರುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ್ರೆ ಆ ವ್ಯಕ್ತಿ ಆ ಪ್ರವಾದಿನ ಸಂಪೂರ್ಣವಾಗಿ ನಂಬಿದರ ನಿಮಿತ್ತವಾಗಿ ಆ ಒಂದು ಹಾಲ್ನ ತಗೊಂಡು ಸೇವೆ ಮಾಡೋದಕ್ಕೆ ಪ್ರಾರಂಭಿಸಿದ್ರು. ತನ್ನ ಸ್ಯಾಲರಿ ದುಡಿತಾ ಇದ್ರು, ಸ್ಯಾಲರಿ ಬರುವಂತ ಹಣವನ್ನ ಆ ಒಂದು ಆಲಯಕ್ಕೆ ಕೊಡೋದಕ್ಕೆ ನಿರ್ಧಾರ ಮಾಡಿದ್ರು. ಒಂದು ತಿಂಗಳ ಕಾಲ ನಡೆಯಿತು. ನೋಡ್ರಿ, ಆ ಸೇವೆಗೆ ಆ ವ್ಯಕ್ತಿಗೆ ಈ ರೀತಿ ಏನಪ್ಪ ಇದು ನಡೆಯುತ್ತಾ ಅಂತ ಅನ್ಕೊಂಡು ಆಲೋಚನೆ ಹೇಳೋರು ಇಲ್ಲ. ಯಾವ ರೀತಿ ಕುಮ್ಮ ಕೊಟ್ಟರು ಅಂತಂದ್ರೆ, ಆ ವ್ಯಕ್ತಿ ಆ ಸಭೆಯಿಂದ ಹೊರಗಡೆ ಬರ್ಲಿ, ಆ ಯವನಸ್ಥ ಬಂದು ಸೇವೆ ಮಾಡಲಿ, ಮತ್ತು ಅಲ್ಲಿ ಆ ಯಾವ ಸಭೆಗೆ ಹೋಗ್ತಿದ್ನೋ ಅಲ್ಲಿ ಗಲಿಬಿಲಿ ಉಂಟಾಗ್ಲಿ ಅಂತ ಅನ್ಕೊಂಡು ಕಾಯ್ತಾ ಇರೋ ಒಂದು ಗುಂಪಿತ್ತು. ಕಾಯ್ತಾ ಇರೋ ಗುಂಪಿತ್ತು. ಆ ಗುಂಪು ಇವನು ಬಂದಾಗ ಅಲ್ಲೊಂದು ಗಲಿಬಿಲಿ ಉಂಟಾಗುತ್ತಾ ಆ ಸಭೆ ಒಳಗಡೆ, ಆ ಸಭೆ ಒಳಗಡೆ ಗಲಿಬಿಲಿ ಉಂಟಾಗ್ಲಿ ಅಂತ ಅನ್ಕೊಂಡು ಕಾಯ್ಕೊಂಡಿದ್ದಂತ ವ್ಯಕ್ತಿಗಳಿಗೆ ಅವರಾದ್ರೂ ಒಂದು ಮಾತು, ಇದು ಹೆಂಗಪ್ಪ ಇದು ನಡೆಯುತ್ತಾ, ನೀನ್ ಪ್ರಾರ್ಥನೆ ಮಾಡಿದೀಯ, ಸ್ವಲ್ಪ ವೆಯ್ಟ್ ಮಾಡು, ಸ್ವಲ್ಪ ತಾಳ್ಮೆಯಿಂದ ಇರು ಅಂತ ಅನ್ಕೊಂಡು ಏನೂ ಹೇಳದೆ ಡೈರೆಕ್ಟ್ ಆಗಿ ಸೇವೆ ಮಾಡೋದು. ಅದ್ರ ಗ್ಲಾಸ್ ಡೋರ್ ನೋಡಿದ್ರೆ, ಗ್ಲಾಸ್ ಡೋರ್ ಈ ಮಾಲ್ಗಳಲ್ಲಿ ಬರುತ್ತಲ್ಲ, ಗ್ಲಾಸ್ ಡೋರ್ ಓಪನ್ ಕ್ಲೋಸ್, ನಮ್ಗೆ ಶಾಕಿಂಗ್, ಏನ್ ಮಾಡ್ತಿದ್ದಾನೆ ಈ ವ್ಯಕ್ತಿ, ಇದು ನಡೆಯುತ್ತಾ, ಇದು ಮುಂದುವರಿಯುತ್ತಾ ಅಂತ ಅನ್ಕೊಂಡು ನಾವು ಶಾಕಲ್ಲಿ ನೆನೆಸ್ಕೊಂಡು ಬಂದ್ವಿ. ದೇವ್ರೇನೋ ಮಾಡ್ತಾ ಇರೋ ಅನ್ಸುತ್ತೆ. ಇಂತೆಂತ ಪ್ರವಾದನೆಗಳನ್ನ ಕೇಳಿದ ಮೇಲೆ ದೇವರೇನೋ ಮಾಡ್ತಾರೆ ಅಂದ್ರೆ, ಕೇವಲ ತಿಂಗಳುಗಳಲ್ಲಿ ಆ ಒಂದು ಜಾಗದಲ್ಲಿ ನಡೀತಿದ್ದಂತ ಆ ಒಂದು ಸಭೆ ಮುಚ್ಚೋಯ್ತು. ಕೊನೆಗೆ ಅವರು ಮನೆಯಲ್ಲಿ ಪ್ರಾರಂಭ ಮಾಡೋದಕ್ಕೆ ಎಂತ ಒಂದು ಇದಲ್ವಾ, ದೇವರ ಒಂದು ನಾಮದಲ್ಲಿ ಸ್ಟಾರ್ಟ್ ಆಗಿದೆ, ಹೇಗೆ ಅದು ಇದಾಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ದೇವರ ಆಶೀರ್ವಾದ ಏನ್ ಹೇಳಿ, ವ್ಯಸನವನ್ನ ಕೊಡಿಸೋದಿಲ್ಲ, ನಮಗೆ ವ್ಯಸನವನ್ನ ಕೊಡೋದಿಲ್ಲ. ಅದಕ್ಕೋಸ್ಕರವಾಗಿ ನಮ್ಮ ಮುಂದೆ ಇಂಥ ಒಂದು ಈ ರೈಲರ್ಸ್ ಅಂತ ಹೇಳ್ತಾರೆ, ರೈಲರ್ಸ್ ಅವರು ನಮ್ಮ ಮುಂದೆ ಇರ್ತಾರೆ, ನಾವು ಹತ್ತಬಾರ್ದು ಅಷ್ಟೇ. ನಾವು ಹತ್ತೋದಕ್ಕೆ ಯಾವ ರೈಲು ನಮ್ಗೆ ಹೋಗ್ಬೇಕು ಅಂತ ನೆನಪಿರ್ಬೇಕು. ನನ್ ಬೇಕಾ, ನಾನು ಹತ್ಬೇಕಾ, ನಾನು ಹೋಗ್ಬೇಕಾ ಅಲ್ಲಿಗೆ ಅನ್ನೋದನ್ನ ನಮ್ಗೆ ನೆನಪಿನ ಇಟ್ಕೊಳ್ಬೇಕು. ಹೇಳಿದ ಕೂಡಲೇ ಹತ್ತಿದ್ರೆ ತಲುಪಿರ್ತೀಯ ಮಂಗಳೂರಿಗೆ ನಾನೇನ್ ಮಾಡ್ಲಿ ಅಂತ ಕೂಡ ಆಶೆ ಮಾಡ್ತೀಯ. ಒಂದು ಹಾಸ್ಯ ಇದೆ, ಯಾವಾಗಲೂ ಕೂಡ ನಮ್ಗೆ ಹೇಳ್ತಾರೆ, ಈ ಒಬ್ಬ ಎಂಕು ಅಂತ ಅನ್ಕೊಂಡಿದ್ದಂತೆ, ಅವನಿಗೊಬ್ಬ ಯಜಮಾನ ಇದ್ದ. ಯಜಮಾನ ಏನು ಕುತ್ಕೊಂಡು ರಾತ್ರಿ ಏನು ಆಲೋಚನೆ ಮಾಡಿದ್ರು, ನಾನು ಪಣಂಬೂರು ಹೋಗ್ಬೇಕು, ಪಣಂಬೂರು ಈ ಕೆಲಸಗಳಲ್ಲಿದೆ, ಪಣಂಬೂರು ಹೋಗ್ಬೇಕು ಅಂತ ಅನ್ಕೊಂಡು ಹೇಳಿದಾರೆ ಅಷ್ಟೇ. ಇವನೇನ್ ಮಾಡಿದಾನೆ, ಇವನು 4 ಗಂಟೆಗೆ ಎದ್ಬಿಟ್ಟು ಪಣಂಬೂರು ಹೋಗಿದ್ದಾನೆ. ಪಣಂಬೂರು ಹೋಗಿ ಅಲ್ಲಿಂದ ವ್ಯಕ್ತಿನ ಕಳಿಸಿದಾನೆ. ಅದು ಮತ್ತೆ ಹಳೆ ಕಾಲದಲ್ಲಿ ನಡೆದ ವಿಚಾರ. ಕಳಿಸಿದಾನೆ, ನಾನ್ ಪಣಂಬೂರಲ್ಲಿ ಇದ್ದೀನಿ, ನಾನೀಗ ಏನ್ ಮಾಡ್ಬೇಕು ಹೇಳಿ ಅಂತ ಅನ್ಕೊಂಡು ಹೇಳ್ತಾ ಇದ್ದೀನಿ. ಮೊದ್ಲೇ ಕೇಳ್ಕೊಂಡು ಹೋಗ್ಬಿಡ್ತಾನೆ, ಯಾಕೆ ಪಣಂಬೂರು ಹೋಗ್ಬೇಕು, ಏನ್ ಕೆಲಸ ಇದೆ, ಏನ್ ಮಾಡೋದೇನಿದೆ ಅಲ್ಲಿ ಅನ್ನೋದನ್ನ ಅಲ್ಲಿ ವಿಚಾರಿಸಿ ಹೋಗ್ಬೇಕು ತಾನೆ. ಅದಕ್ಕೆ ಈಗ ಈ ಇಂಥ ಕೆಲಸವನ್ನ ಮಾಡುವವರಿಗೆ ಏನಾಗ್ತದೆ, ಅವ್ರು ಎಂಕು ಪಣಂಬೂರು ಹೋದ ಅಂತ ಅನ್ಕೊಂಡು ಹೇಳ್ತಾರೆ. ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ, ಏನ್ ಹೇಳಬೇಕಂತ ಗೊತ್ತಿಲ್ಲ, ಏನ್ ಕೆಲಸ ಮಾಡ್ಬೇಕಂತ ಗೊತ್ತಿಲ್ಲ, ಆ ಒಂದು ಸ್ಥಾನಕ್ಕೆ ಹೋಗಿ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ, ಇದನ್ನ ಖರೀದಿಸಿ ನಾವು ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ, ಏನು ಗೊತ್ತಿಲ್ಲದೆ ಹೋಗಿ ಖರೀದಿಸಿ ಅಲ್ಲಿ ಹೋಗಿ ನಿಂತಿರೋದು. ಅದಕ್ಕೆ ಅಂತವ್ರಿಗೆ ಹೇಳ್ತೀವಿ, ಎಂಕು ಪಣಂಬೂರು ಹೋದ ಅಂತ ಅನ್ಕೊಂಡು ಹೇಳ್ತಾರೆ. ಕಾರಣ ಇಲ್ಲದೆ ಒಂದು ಸ್ಥಳಕ್ಕೆ ಹೋಗೋದು. ನೋಡ್ರಿ, ನಾವು ಬುದ್ಧಿವಂತರಾಗಿದ್ರೆ, ಆ ವ್ಯಕ್ತಿ ಬುದ್ಧಿವಂತರಾಗಿದ್ರೆ ಯಜಮಾನ್ ಹತ್ರ ಕೇಳ್ತಾ ಇದ್ದೀವಿ, ಯಾಕೆ ಹೋಗ್ತಿದೀವಿ, ಏನ್ ವಿಚಾರ, ಏನ್ ಮಾಡ್ಬೇಕಲ್ಲಿ ಹೋಗಿ, ನಾನ್ ಬರ್ಬೇಕಾ, ನನ್ನ ಅಗತ್ಯ ಇದೆಯಾ, ಎಲ್ಲನೂ ಪ್ರಶ್ನೆ ಬರುತ್ತೆ. ಇದ್ಯಾವುದು ಕೂಡ ಪ್ರಶ್ನೆಗಳಿಲ್ಲದೆ ಹೋಗಿ ಪಣಂಬೂರಲ್ಲಿ ನಿಂತಿದ್ದಾನೆ ಆ ಒಂದು ಕತ್ಲೆಯಲ್ಲಿ. ಅದಕ್ಕೆ ನಮ್ಮ ಜೀವಿತದಲ್ಲಿ ಇಂಥದ್ದು ನಡೀಕೂಡದು ಬೇರೆ. ಈ ಜ್ಞಾನವನ್ನು ಯಾಕೆ ನಾವು ಕೊಡ್ತಾ ಇದ್ದೀವಿ ಅಂತಂದ್ರೆ, ಈ ಜ್ಞಾನ ನಮ್ಮನ್ನ ವಿಶ್ವಾಸಿ ಜೀವಿತದಲ್ಲಿ ನೋಡಿ ಅನೇಕ ತಪ್ಪುಗಳು, ಅನೇಕ ಇದುಗಳು ನಮ್ಮ ಒಂದು ಇದರಿಂದನೇ ನಡೆಯುತ್ತೆ. ಆದ್ಮೇಲೆ ನಾವೇನಂತೀವಿ, ದೇವರು ಹಿಂಗ್ ಮಾಡಿದ್ರು, ದೇವ್ರ ಮಕ್ಕಳು ಹಿಂಗ್ ಮಾಡಿದ್ರು ಅಂತ ಅನ್ಕೊಂಡು ಹೇಳ್ತೀವಿ.
ನಾವು ನಿಮಗೆ ತಿಳಿ ಹೇಳ್ತಾ ಇರ್ತೀವಲ್ಲ, ದೇವರ ಮಕ್ಕಳು ಇಂಥವ್ರು ಇರ್ತಾರೆ ಅಂತ. ಆವಾಗ ಇಂಥವ್ರೊಂದು ಇರ್ತಾರೆ ಅಂತ ಅಂದಾಗ ನಾವು ವ್ಯವಹಾರ ಮಾಡುವಾಗ ಬಹಳ ಕೇರ್ಫುಲ್ ಆಗಿರ್ಬೇಕು. ನೋಡ್ರಿ, ನಮಗೆ ಸಿಕ್ಕಿರುವ ಒಂದೊಂದು ಪೈಸೆ ಇದೆಯಲ್ಲ, ಒಂದೊಂದು ಹಣ ಇದೆಯಲ್ಲ, ಅದಕ್ಕೆ ನಾವು ಬಹಳ ಶ್ರಮ ಪಟ್ಟಿರ್ತೀವಿ. ಮತ್ತೆ ನಮ್ಮ ದೇವರು ಕೂಡ ಸೈತಾನನ ಎಲ್ಲಾ ಒಂದು ಫಿನಾನ್ಷಿಯಲ್ ಆಗಿ ಅವನು ಹೊಡೆಯುವುದಕ್ಕೆ ನಮ್ಮನ್ನ ಪ್ರಯತ್ನ ಮಾಡುವ ಎಲ್ಲಾ ಆತನ ಪ್ರಯತ್ನಗಳನ್ನು ತಡೆದು ನಮ್ಮನ್ನ ದೇವರ ಆಶೀರ್ವಾದ ಮಾಡಿರ್ತಾನೆ. ಅನೇಕ ಹಾಸ್ಪಿಟಲ್ಗಳ ಖರ್ಚನ್ನು ಕರ್ತನು ಉಳಿಸಿರ್ತಾನೆ. ಅನೇಕ ನಷ್ಟಗಳನ್ನು ಆಗೋದನ್ನು ದೇವರು ಕಾಪಾಡಿರ್ತಾರೆ. ಆದ್ರೆ ನಮ್ಮ ಕೈಯಾರೆ ಇಂಥ ವಿಚಾರಗಳಿಗೆ ಕೈ ಹಾಕುವಾಗ ಏನಾಗುತ್ತೆ, ನಾವೇ ನಮ್ಮ ಸಂಪತ್ತನ್ನ, ದೇವರು ಕೊಟ್ಟ ಆಶೀರ್ವಾದವನ್ನ ಕಳ್ಕೊತಾ ಇರ್ತೇವೆ. ಇದಕ್ಕೆ ದೇವರ ಕಾರಣನ, ವಿಶ್ವಾಸಿಗಳ ಕಾರಣನ, ಸೇವಕರ ಕಾರಣನ, ಯಾರ ಕಾರಣ? ನಾವೇ ಕಾರಣ. ನಿಮ್ಮ ಒಪ್ಪಿಗೆ ಮೇರೆಗೆ ನಾವೇ ಕಾರಣ. ಅದಕ್ಕೋಸ್ಕರ ಇವತ್ತಿನ ದಿವಸದಿಂದ ನಮ್ಮಲ್ಲಿ ಬದಲಾವಣೆ ಉಂಟಾಗಿದೆ. ಗಿಬ್ಯೋನರ ರೀತಿಯಲ್ಲಿ ನಮ್ಮ ಮುಂದೆ ಬರುವಂತವರನ್ನ ನಾವು ಅವಲೋಕಿಸುವ ಹಾಗೆ, ಕರ್ತನು ಗಿಬ್ಯೋನರು ಬರ್ತಾ ಇದ್ದಾರೆ ಅಂತಂದ್ರೆ ಯೆಹೋಶುವನಿಗೆ ಯಾವಾಗ ತೋರಿಸ್ಬೇಕಿತ್ತು? ಬೆಳಿಗ್ಗೆನೆ ತೋರಿಸ್ಬೇಕಿತ್ತು. ಇವತ್ತಿನ ದಿವಸ ಗಿಬ್ಯೋನರು ಬರ್ತಾ ಇದ್ದಾರೆ, ಅವರ ಜೊತೆ ಬಹಳ ಎಚ್ಚರಿಕೆಯಿಂದ ಇರುವುದು ಅನ್ಕೊಂಡು ಯಾರು ಹೇಳ್ಬೇಕಿತ್ತು? ಕರ್ತನು ಯೆಹೋಶುವನಿಗೆ ಹೇಳ್ಬೇಕಾಗಿತ್ತು. ಆದ್ರೆ ಯೆಹೋಶುವನು ಕರ್ತನ ಬಳಿ ಆತನು ಇನ್ವೆಸ್ಟಿಗೇಷನ್ ವಿಚಾರಿಸೋದಕ್ಕೆ ಹೋಗ್ಲಿಲ್ಲ. ಯೆಹೋಶುವನಿಗೂ ದೇವರ ಒಂದು ಸಂಬಂಧ ಅಲ್ಲಿ ಬಲಹೀನವಾಗಿದ್ದ ನಿಮಿತ್ತವಾಗಿ ಏನಾಯ್ತು, ಅಲ್ಲಿ ಒಂದು ದುರ್ಘಟನೆ ಒಂದು ನಡೀತು. ಆದ್ರೆ ಅಲ್ಲಿ ಯೆಹೋಶುವನಿಗೆ ಕರ್ತನೊಂದು ಪಾಠವನ್ನು ಹೇಳ್ಕೊಟ್ಟ. ಏನಂತಂದ್ರೆ, ಇಂಥ ಜನರು ನಿನ್ನ ಮುಂದೆ ಬರ್ತಾರೆ. ಯಾಕಂದ್ರೆ ಅವನಿಗೊಂದು ಟಾಸ್ಕ್ ಇತ್ತು. ಏನ್ ಟಾಸ್ಕ್ ಹೇಳಿ? ಅವನ ಆಸ್ತಿಯನ್ನು ಹಂಚಿಕೊಡ್ಬೇಕಿತ್ತು. ಎಲ್ಲಾ ಕುಲಗಳಿಗೂ ಪಾಲನ್ನ ಮಾಡ್ಕೊಡ್ಬೇಕಾಗಿತ್ತು. ಪಾಲನ್ನ ಮಾಡ್ಕೊಡುವಾಗ ಯೋಚನೆ ಮಾಡ್ರಿ, ಅಕ್ಷಯ ಎಂಬ ಕಾಲೇಬನ ಮಗಳು ಬರ್ತಾಳೆ. ಮಗಳು ಬಂದಾಗ ಅವಳು ನ್ಯಾಯವಾಗಿ ಬಂದಿದ್ದಾಳೆ, ಅವಳಿಗೆ ಹಂಚಿಕೊಟ್ರು. ಇದೇ ರೀತಿಯಲ್ಲಿ ಎಷ್ಟು ಜನ ಬಂದಿರ್ಬೋದು. ನಮ್ಗಿದು ಸಾಕಾಗ್ಲಿಲ್ಲ, ನಮ್ಗೆ ಇಲ್ಲಿ ಕರೆಕ್ಟ್ ಆಗಿ ಬಾವಿ ಇಲ್ಲ, ನಮ್ಗೆ ಇಲ್ಲಿ ಕರೆಕ್ಟ್ ಆಗಿ ಅಲ್ಲಿ ಉಳಕ್ಕಾಗಲ್ಲ, ನಮ್ಗೆ ಕರೆಕ್ಟ್ ಆಗಿ ಮರ ನೆಡದಕ್ಕಾಗಲ್ಲ, ನಮ್ಗೇನು ಫಲ ಸಿಕ್ಕಲ್ಲ, ನಮ್ಗೆ ಅಲ್ಲಿ ನೀರಿಲ್ಲ, ಹಾಲು ಜೇನು ಅಂತ ಹೇಳಿದೆ, ಹಾಲು ಇಲ್ಲ, ಜೇನು ಇಲ್ಲ ಅಂತ ಅನ್ಕೊಂಡು ಏನಾದ್ರು ಬಂದು ಹೇಳದೆ ಇರ್ತಾರ? ಖಂಡಿತವಾಗಿ ಹೇಳಿರ್ತಾರೆ. ಅದಕ್ಕೋಸ್ಕರ ಕರ್ತನು ಗಿಬ್ಯೋನನ ಮುಖಾಂತರ ಯೆಹೋಶುವನಿಗೆ ಒಂದು ಪಾಠ ಕಲಿಸ್ತಾರೆ. ಈ ರೀತಿಯ ಮಾತುಗಳನ್ನ ಹಿಡಿದುಕೊಂಡು ನಿನ್ನ ಮುಂದೆ ಬರ್ತಾರೆ. ನಿನ್ನ ಮುಂದೆ ಬರುವಾಗ ಅವರ ಮಾತಿನ ದಾಟಿಯನ್ನ, ಮಾತಿನ ಒಳಗಡೆಯಿಂದ ಆಲೋಚನೆಯನ್ನ ನೀನು ಕಂಡು ಹಿಡಿದವನಾಗಿ ಅವರಿಗೆ ಪಾಲು ಮಾಡಿಕೊಡ್ಬೇಕು. ಹಲ್ಲೆಲೂಯ, ಹಲ್ಲೆಲೂಯ. ನಮ್ಗೆ ಆಲೋಚನೆ ಮಾಡ್ರಿ, ದಿನಕ್ಕೆ 100 ಜನ ಬರ್ತಾರೆ ಕಷ್ಟ ಹೇಳ್ಕೊಂಡು. ಆ ಕೆಲವು ಕಷ್ಟಗಳಲ್ಲಿ ನಿಜವಾಗ್ಲೂ ಕಷ್ಟ ಪಡೋರಿರ್ತಾರೆ. ಆದ್ರೆ ಕೆಲವು ಕಷ್ಟಗಳಲ್ಲಿ ಕಷ್ಟ ಇದ್ರೂ ಕೂಡ ಅವರ ಒಂದು ತಪ್ಪುಗಳಿಂದ, ಅನೇಕ ತಪ್ಪುಗಳು ಮಾಡಿರೋದ್ರಿಂದ ಅವರಿಗೆ ಕಷ್ಟ ಇಲ್ಲದೆ ಹೋದ್ರೂ ಕೂಡ ಕಷ್ಟ ಇದೆ ಅಂತ ಅನ್ಕೊಂಡು ಹೇಳೋರಿಲ್ಲ. ಇದನ್ನೆಲ್ಲವನ್ನ ನಾವು ಹ್ಯಾಂಡಲ್ ಮಾಡದೆ ಹೋದ್ರೆ ನಮಗೆ ಕೊಟ್ಟಿರುವಂತ ಸೇವೆ ಉಳಿಯೋದಕ್ಕೆ ಸಾಧ್ಯ ಇಲ್ಲ. ನಮಗೆ ಕೊಟ್ಟಿರುವಂತ ದೇವರು ಆ ಒಂದು ಆರ್ಥಿಕ ಪರಿಸ್ಥಿತಿ, ಆರ್ಥಿಕ ಆಶೀರ್ವಾದ ಏನಿದೆ ಅದನ್ನು ಕೂಡ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಕರ್ತನ ಸನ್ನಿಧಾನ ಈ ಸಮಯದಲ್ಲಿ ನಮ್ಮನ್ನು ನಾವು ಕರ್ತನ ಕರಗಳಿಗೆ ಸಮರ್ಪಿಸೋಣ. ಬೇರೆ ಇವತ್ತಿನ ದಿವಸ ಈ ಆತ್ಮಿಕ ಪಾಠ ನಮ್ಮ ಜೀವಿತದಲ್ಲಿ ಒಂದು ದೊಡ್ಡ ಕಾರ್ಯವನ್ನ ಮಾಡುವುದಾಗ್ಲಿ, ಕರ್ತನ ಮಾರ್ಪಾಟನ್ನ ತರುವುದಾಗ್ಲಿ. ಹಲ್ಲೆಲೂಯಾ. ಈ ಸಮಯದಲ್ಲಿ ಬಾಯಿ ತೆರೆದು ಹೇಳೋಣ, ಕರ್ತನೆ, ನನ್ನ ಸುತ್ತಲೂ ಇರುವಂತಹ ಈ ಲಾಭಾನಂತ ವ್ಯಕ್ತಿಗಳನ್ನ ಕರ್ತನೆ ರೆಕಗ್ನೈಸ್ ಮಾಡುವ ಹಾಗೆ, ಗುರುತು ಹಿಡಿಯುವ ಹಾಗೆ ಮತ್ತು ಜೋಪಾನವಾಗಿರುವಾಗ ನನಗೆ ಸಹಾಯ ಮಾಡು. ಅದೇ ರೀತಿಯಲ್ಲಿ ನಾನು ಕರ್ತನೆ ಎಂದಿಗೂ ಕೂಡ ಲಾಭಾನನ ರೀತಿಯಲ್ಲಿ ಆಗದ ಹಾಗೆ, ಲಾಭಾನನ ಮಕ್ಕಳ ರೀತಿಯಲ್ಲಿ ಆಗದ ಹಾಗೆ ನನ್ನನ್ನು ನಡೆಸು ಯೇಸಪ್ಪ. ನಿನ್ನ ಕೃಪೆಯಿಂದ ನನ್ನನ್ನು ಆಶೀರ್ವದಿಸುವುದಕ್ಕಾಗಿ ಸ್ತೋತ್ರ ಯೇಸುವೆ. ಕರ್ತನೇ ರಾಜ, ಯಾವುದೇ ಕಾರಣಕ್ಕೂ ಎಲ್ಲದರಲ್ಲೂ ಲಾಭ ಹುಡುಕುವಂತ ವ್ಯಕ್ತಿಯಾಗದೆ ಕರ್ತನೇ ರಾಜ, ನಿನ್ನ ವಾಕ್ಯದ ಪ್ರಕಾರವಾಗಿ ನಡೆಯುವಂತ ವ್ಯಕ್ತಿಯಾಗಿ ನನ್ನನ್ನು ಮಾರ್ಪಡಿಸು. ಕರ್ತನೇ, ನನ್ನ ವಿರುದ್ಧ ಕರ್ತನೇ ರಾಜ, ಇವತ್ತಿನ ದಿವಸ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಪರಿಶುದ್ಧನ ದೇವರ ನಿನ್ನ ನಾಮಕ್ಕೆ ಸ್ತೋತ್ರ. ನಮ್ಮ ಒಬ್ಬೊಬ್ಬರನ್ನ ಆಶೀರ್ವದಿಸು. ಅನೇಕ ಜನರು ಇವತ್ತಿನ ದಿವಸ ಕರ್ತನೆ ಕ್ರಿಸ್ತನಿಂದ ಹಿಂಜಾರಿ ಹೋಗಿದ್ದಾರೆ ಅಂತಂದ್ರೆ ಸ್ವಾಮಿ, ಈ ಕರ್ತನೆ ಲಾಭಾನಂತ ವಿಶ್ವಾಸಗಳು, ಲಾಭಾನಂತ ಸೇವಕರು, ಅಪೊಸ್ತಲರು, ಪ್ರವಾದಿಗಳು, ಕರ್ತನೆ ಲಾಭಾನಂತ ಸುವಾರ್ತಿಕರು, ಕರ್ತನೆ ಸಭಾಪಾಲಕರ ನಿಮಿತ್ತವಾಗಿ ಕರ್ತನೆ ಹಿಂಜಾರಿ ಹೋಗಿರೋದುಂಟಲ್ಲ ಕರ್ತನೆ ರಾಜ, ಅವರು ಮಾಡುವ ಕೃತ್ಯಗಳನ್ನು ಅವರು ನೆನಪಿಸಿಕೊಂಡು ನಿನ್ನಲ್ಲಿ ಕ್ಷಮೆ ಯಾಚಿಸುವ ಹಾಗೆ, ಮಾರ್ಪಾಟನ್ನು ಹೊಂದುವ ನಿನ್ನ ಕಾರ್ಯ ಮಾಡು. ಇಂಥ ವ್ಯಕ್ತಿಗಳ ಕೈಯಲ್ಲಿ ನಾವು ಸಿಕ್ಕಿ ಹಾಕಿಕೊಳ್ಳದ ಹಾಗೆ ನಮಗೆ ಸಹಾಯಸ್ತವನ್ನ ಚಾಚುವುದಕ್ಕಾಗಿ ಸ್ತೋತ್ರ. ಅನೇಕ ಕುಟುಂಬಗಳು ಒಡೆದು ಹೋಗಿದ್ದಾವೆ ಸ್ವಾಮಿ ಇಂಥ ವ್ಯಕ್ತಿಗಳಿಂದ. ಅನೇಕ ಕುಟುಂಬಗಳು ಬಡತನದಲ್ಲಿದ್ದಾವೆ, ಅನೇಕ ಕುಟುಂಬಗಳು ಸಾಲಗಳಿದ್ದಾವೆ, ಅನೇಕ ಕುಟುಂಬಗಳು ದರಿದ್ರತನದಲ್ಲಿ ಬಿದ್ದಾವೆ. ಕರ್ತನೆ, ಅದನ್ನೆಲ್ಲದನ್ನ ಬಿಡುಗಡೆಗೊಳಿಸುವುದಕ್ಕಾಗಿ ಸ್ತೋತ್ರ. ವಿರೋಧವಾಗಿ ಕಾರ್ಯ ಮಾಡುವಂತ ಕರ್ತನೆ, ನಮ್ಮನ್ನ ಸ್ವಾಮಿ ಕರ್ತನೆ ಕಷ್ಟಕ್ಕೆ ಸಿಲುಕಿಸುವಂತ ಈ ಲಾಭಾನಂದ ವ್ಯಕ್ತಿಗಳಲ್ಲಿ ಇದ್ದು ಕಾರ್ಯ ಮಾಡುವ ದುರಾತ್ಮವೇ ಯೇಸುವಿನ ನಾಮದಲ್ಲಿ ಬಂಧಿಸಿ ಮುರಿದಾಟ.
ಬಿಡುಗಡೆ ಉಂಟು ಮಾಡಿ ನಿನ್ನ ತಾನೇ ನಡೆಸು. ಕರ್ತನಾದ ಯೇಸು ಸ್ವಾಮಿ ಸಭೆ ಪ್ರಾರ್ಥನೆ ಕೊಡ್ತೇನೆ, ಜೀವವುಳ್ಳ ತಂದೆ. ಆಮೆನ್.